ಬಿಟ್ರೆ ಆ ಗೌಡನ್ಗೆ ಸೊಂಟ ಮುರಿದೋಗದೆ 2 ದಿನ ಕೂಜಾಗ ಬಿಟ್ಟು ಅಳ್ಳಾಡಬಾರ್ದು ಅಂತ ಸುಳ್ಳು ಹೋಗ್ಬಿಟ್ಟು ಹೊಂಟು ಬಿಡಿ. ಗೌಡ್ರು ಬಾಬಣ್ಣ ನಮ್ ಬಾತ್ರೂಮ್ ಅಲ್ಲಿ ಬಿದ್ದು ಮೂಳೆ ಮುರ್ಕೊಂಡ್ಬಿಟ್ಟಿದ್ದಾರೆ. ನಂಜುಂಡೇಶ್ವರ ಬಾಬಣ್ಣ ಸ್ವಲ್ಪ ಅವರೆಕಾಯಿ ತಗೊಂಡ್ಬರ್ತೀರಾ? ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ. ನೀವ್ ಅನ್ಕೊಂಡಂಗೆ ಇವತ್ತು ಅಡ್ಗೆ ಮಾಡಿರೋದ್ ನಾನಲ್ಲ, ಚಂದನ್ ಅವರು. ನೀ ತೊರೆದ ಘಳಿಗೆಯಲಿ ನನ್ನೆದೆಯ ತುಂಬ ನಿನ್ನ ಗುರುತು, ನೆನಪುಗಳ ಮಳಿಗೆಯಲಿ ಇನ್ನಾರು ಇಲ್ಲ ನಿನ್ನ ಹೊರತು, ಒಂಟಿ ಮೋಡದ ಕಣ್ಣ ಹನಿಯ ದೂರದಿಂದಲೇ ನೋಡು ಇನಿಯ, ಕಾಣದಿದ್ದರೂ ಕಾಡುತ್ತಿರು, ಕೇಳದಿದ್ದರೂ ಹೇಳುತ್ತಿರುವ ಹೃದಯದ ತಾಳಕ್ಕೆ ಹಾಡುತ್ತಿರುವ ನೀ ಯಾರೋ ಯಾರೋ ಯಾರೋ. ಈ ಪ್ರೀತಿಯ ಮಾಯೆ ನಗುವಾಗಲು ನೋವು. ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ನಾನ್ ಕಂಟ್ರೋಲ್ ಅಲ್ಲೇ ಇದ್ದೀನಿ, ನೀವೇ ಕಾಂಪೌಂಡ್ ಹಾರೋಗ ಅಡ್ಗೆ ಮಾಡಿರೋದು. ವಿಷಯ ಏನು ಅಂತ ಗೊತ್ತಿಲ್ಲದೆ ಹೀಗೆಲ್ಲ ಮಾತಾಡ್ಬೇಡ. ಏನ್ ವಿಷಯ? ಕುಟುಂಬಲ್ಲಿ ಅವರು ಅಡಿಗೆಗೆ ತಣ್ಣೀರ್ ಹಾಕೋದ್ರ ಬದಲು ಕಣ್ಣೀರ್ ಹಾಕ್ತಿದ್ರು. ಅವ್ರ ಕಣ್ಣೀರ್ ಒರೆಸಿ ಅವ್ರಿಗೆ ಹತ್ರ ಆಗೋದ್ಕಿಂತ ಗೌಡ್ರಿಗೆ ಹತ್ರ ಆಗೋದೇ ವಾಸಿ ಅನಿಸ್ತು. ಅದಕ್ಕೆ ನಾನೇ ಅಡ್ಗೆ ಮಾಡ್ಕೊಟ್ಟೆ. ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಾಳೆಯಿಂದ ಅವ್ರ ಮನೆ ಕಾಲಿಂಗ್ ಮೇಲೆ ಓದ್ತಲ್ಲ. ಐ ಆಮ್ ಸೋ ಸಾರಿ ಹನಿ, ಯು ಆರ್ ಸೋ ಗ್ರೇಟ್. ನಾನೇ ನಿಮ್ಮ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟೆ. ಇಟ್ಸ್ ಓಕೆ ಹನಿ, ಇವಾಗ ಕೋಪ ಬಿಟ್ಟು ಬಾ, ಅಲ್ಲಿಗೆ ಹೋಗೋಣ. मुसाफिर हूँ यारो, नगर है ना ठिकाना, बट आई लाइक इट, मुझे चलते जाना है. ಕೂತ್ಕೊಡಲಿ. ಅಣ್ಣಪ್ಪನವರು ಹೆಂಗಿತ್ತು ಪಂಚು? ನಿಮ್ಮ ಅವಸ್ಥೆ ನನಗಿಲ್ಲ ಬಿಡಿ. ಪುಟ್ಮಲಿ ಅವ್ರೆ, ಇವತ್ ರಾತ್ರಿ ನೀವೇ ಇಲ್ಲಿದ್ದು ಇವ್ರನ್ನ ನೋಡ್ಕೊಳ್ಳಿ. ಅದೆಲ್ಲ ನಾನು ಬೇಡಕಂಬಿಡಿ, ನೀವೇ ಇರ್ಬೇಕಾರೆ ಇವಳೆ ಯಾಕ? ನಾನು ಇವಳಿದ್ದು ಹಂಗಲ್ಲ ಕೂಡ. ಅಟ್ಟಿಗೆ ಬೀಗ ಹಾಕದಂತ ಗೊತ್ತಾಗ್ಬಿಟ್ರೆ ಕಳ್ರು ಕಾಕೊಂಡು ನುಗ್ಕೊಂಡು ಪಟಾಪಟಿ ಚಡ್ಡಿ ಬನ್ನಿನ ಸಮೇತ ಹೋಗಿ ಎಲ್ಲಾನು ಗೋರ್ಕೊಂಡೋಯ್ತಾರೆ. ಹಂಗಾರೆ ನಾನು ನಮ್ಮಟ್ಟಿಗೆ ಹೋಗಿ ಮನೆ ಕತ್ತೀನಿ. ಅತ್ಯಮ್ಮ ಅಣ್ಣಯ್ಯನ ಇಂಥ ಹೊತ್ತಲ್ಲಿ ಇಲ್ಲೇ ಬಿಟ್ಟೋಗದ್ ಬೇಡ. ಕೇರಳ ಕೆಂಪರ ಅತ್ಯಮ್ಮ ಬಾನ ಒಟ್ಟಿಗಾಗವ. ಅಲ್ಲ, ಇಷ್ಟೊಂದು ಸುಂದರವಾಗಿರೋ ನೀವು, ಐ ಮೀನ್ ಒಂಟಿ ಹೆಂಗ್ಸು ಮನೇಲಿ ಒಬ್ರು ಇದ್ರೆ ಭಯ ಆಗಲ್ವಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡ್ತೀನಿ, ನಾನು ಪುಟ್ಮಲಿ ಅವ್ರ ಜೊತೆ ಹೋಗಿ ಅವ್ರ ಮನೇಲಿ ಮಲ್ಕೋತೀನಿ. ಅಲ್ಲ, ನೀವಿಬ್ರೆ ಅಲ್ಲಿ ಹೋಗಿ ಮಲ್ಕೊಂಡ್ರೆ ಭಯ ಆಗಲ್ವಾ? ಯಾವ ಭಯನೂ ಆಗಲ್ಲ. ಜೊತೆಗೆ ನಾನೇ ಇರ್ತೀನಿ. ನೀವಿಲ್ಲೇ ಮಲ್ಗಿ, ಅವ್ರಿಗೇನ್ ಬೇಕು ನೋಡ್ಕೊಂಡು ಅವ್ರ ಕೇರ್ ತಗೊಳ್ಳಿ. ಪುಟ್ಮಲಿ ಅವ್ರೆ ಬನ್ನಿ ನಾವು ಹೋಗೋಣ. ಬಾಬಣ್ಣ ಹುಷಾರು, ಕುಸು ಬಾ ಹೋಗುಮ. ಮಧುರ ಅವ್ರೆ ಗುಡ್ ನೈಟ್. ಗುಡ್ಮಲ್ಲಿ ಅವ್ರೆ ಗುಡ್ ನೈಟ್. ನೀನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಪುಣ್ಯಾತ್ಮ. ಒಬ್ಬ ಅಮಾಯಕನ ಕೆನ್ನೆಗೆ ಧರ್ಮಕ್ಕೆ ಬುಟ್ಟಿಯವನನ್ನು ಕೆಟ್ಟವನನ್ನಾಗಿ ಮಾಡಿಬಿಟ್ಟೆ. ಎಲ್ಲರಿಗೂ ಗೌರವ ಕೊಡ್ತಿದ್ದ ಈ ರಾಕಿರ ಇವತ್ತು ರಾತ್ರಿ ನಿನ್ನ ಪಾಲಿಗೆ ಕೌರವನಾಗ್ತಾನೆ. ಈ ಸಿಂಗಲ್ ಕೈಯನ್ನೇ ಗದೆಯನ್ನಾಗಿ ಮಾಡಿಕೊಂಡು ನಿನಗೆ ಬೀಳುವ ವಧೆಗಳನ್ನು ಸ್ವಾದಿಸಲು ಸಿದ್ಧನಾಗು ಮಗ್ಗ. ಐ ಲೈಕ್ ಇಟ್. ಪಟಾಪಟಿ ಚಟಿ ಬನ್ನಿ, ಚಟಿ ತಗೊಂಡ್ರೆ ನವಾರ ಫ್ರೀ. ಒಂದ್ಸತಿ ಹಾಕೊಂಡ್ರೆ ಪುನಃ ಪುನಃ ಹಾಕಬೇಕು ಅನ್ಸುತ್ತೆ. ಬನ್ನಿ ಬನ್ನಿ. ಏನು ಮನುಷ್ಯ ನಿದ್ದೆಲ್ಲೂ ಪಟಾಪಟಿ ಚಡ್ಡಿ ಬನ್ನಿನ್ ಮಾಡ್ತಾನೆ. ಪುಟ್ಟಿ ಮಲ್ಲಿ, ಪುಟ್ಮಲ್ಲಿ ಅವ್ರೆ, ಅದು ಹೇಗೆ ಮಲಗ್ತಿರ್ರಿ ಇವನ್ ಜೊತೆ ನೀವು? ನಿಮ್ಮ ಮಧುರವಾದ ರಾತ್ರಿಗಳೆಲ್ಲ ಇವನ ಗೊರಕೆ ಶಬ್ದಕ್ಕೆ ಬಲಿ ಆಗ್ತಿದೆ.
ನಾನು ಇಲ್ಲೇ ಮಲಗಿದ್ರೆ ನನಗ್ ನಾನೇ ಶಂಕ ಊದ್ಕೊಂಡಂಗೆ. ನಾನು ಹಾಲ್ಗೆ ಹೋಗಿ ಮಲಗ್ತೀನಿ. I like it. ಕಾರಣ ಇಲ್ಲದೆ ನನ್ನ ಕೆಂಪು ತಂದೆಗೆ ಬೊಟ್ಟಿ ಈ ನಮ್ಮನೆ ಗೊರಕ್ಕೆ ಹೊಡಿತಿದ್ಯಾ? ಮಗ ನೀನು ಮಲಗದ ಸಾದಿಗೆ ಹೋಗ್ಬೇಕು. ನನ್ನ ಕಪಾಲ ಮೋಕ್ಷಕ್ಕೆ ಆದ ಒಂದು ಗತಿಯನ್ನು ತೋರಿಸದಿರ್ತೇನ? ಮನುಷ್ಯ ಬರೀ ಗೊರಕೆ ಹೊಡಿತಾನೆ ಅಂದ್ರೆ ಕೂಕೊಳ್ಳೋದು ಬೇರೆ ಮಾಡ್ತಾನೆ. ಮಲ್ಲಿಯವರೇ, ಇಂಥವ್ನು ಸಹಿಸ್ಕೊಂಡಿದ್ದೀರಲ್ಲ, ಎಲ್ಲಿ ವರ್ ಗ್ರೇಟ್. I like it. ಯಾರಪ್ಪ ಇದು? ಬೆಡ್ಶೀಟ್ ಒಳಗೆ ಮಾದಪ್ಪನ ಬೆಟ್ಟ ತೋರಿಸ್ಬಿಟ್ರು. ಅಣ್ಣಯ್ಯಪ್ಪ, ಇದು ಬಜ್ಜಿ ಸ್ಯಾಂಪಲ್. ನಾಳೆ ಬಂದು ಫುಲ್ ಸಿನಿಮಾ ತೋರಿಸ್ತೇನೆ. ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಐ ಲೈಕ್ ಇಟ್. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್. ಏನ್ ಗೌಡ್ರೆ, ಹೇಗಿತ್ತು ನನ್ ರೂಮಲ್ಲಿ ನಿಮ್ಮ ಮೊದಲ ರಾತ್ರಿ? ಯಾ ಮಾರಿದ್ರೆ ನನ್ ಕಡ ರಾತ್ರಿ ಆಗಿರೋದು. ಅದು ನಮ್ಗೆ ರೀ. ಅಲ್ಲ ರೀ, ಅದ್ ಏನ್ ಗೊರಕೆ ಹೊಡಿತಿರ್ರಿ? ನೀವು ಹೊಡಿಯೋ ಗೊರಕೆ ಶಬ್ದ ದೂರದ ಕಾಡಲ್ಲಿ ಕಾಡೆಮ್ಮೆ ಕಿರ್ಚ್ಕೊಂಡಂಗಿರ್ತಿತ್ತು. ಮುಂಗಲ್ ಉಸಿರಾಡಕ್ಕೆ ಬರಲ್ವಾ ನಿಮ್ಗೆ? ಅದ್ಯಾನ ಅಭ್ಯಾಸ ಆಗ್ಬಿಟ್ಟದ ಕಂಬುಡಿ. ಅದ ಅಭ್ಯಾಸ ಅಲ್ಲ, ಆಭಾಸ. ನಿಮ್ ಗೊರಕೆ ಶಬ್ದ ಕೇಳಕ್ಕಾಗ್ದೆ ನಾನು ಹಾಲ್ಗೆ ಹೋಗಿ ಮಲ್ಕೊಂಡೆ ಗೊತ್ತಾ? ಅಲ್ಲೂ ನಿಮ್ ಕಿರ್ಚಾಟ ಕೇಳಿಸ್ತಿತ್ತು. ಅಲ್ಲ ರೀ, ಮೈ ಮೇಲೆ ದೆವ್ವ ಗಿವ್ವ ಏನಾದ್ರು ಬರುತ್ತಾ? ಮುಗಿರು ಮೊಕ್ಕೆ. ಅಯ್ಯೋ ನಂಗಲ್ಲ, ತೈದ್ ಕಥ ಬುಟ್ಟಾಕಿ. ನಿಮ್ಗೆ ಯಾರು ಶತ್ರುಗಳಿದಾರ? ಜಪ್ತಿ ಮಾಡ್ಕೊಳ್ಳಿ. ಯಾರು ಆಗದೆ ಇರೋರು, ಕಾಂಜಿ ಪಿಂಜಿ ತುಕಾಲಿಗಳು. ಹಾ, ಕಾಲೇಜ್ ಡೇಸ್ ಅಲ್ಲಿ ನಿಮ್ಮಂತ ಒಬ್ಬ ತುಕಾಲಿ ಇದ್ದ. ಆದ್ರೂ ಮಧುರನ್ನ ರೇಗಿಸ್ತಾ ಇದ್ದ. ಒಂದ್ಸಲ ರೂಮ್ಗೆ ಹಾಕೊಂಡು ಚೆನ್ನಾಗಿ ಕೊಟ್ಟೆ ನೋಡಿ, ಅಡ್ರೆಸ್ ಬಿಲ್ದಂಗ್ ಹೋಗ್ಬಿಟ್ಟ. ಅವನ್ಗೇನಾರು ಎಟ್ಟಿ ಅಡ್ರೆಸ್ ಗೊತ್ತಾ? ನೋ ಚಾನ್ಸ್. ಅವತ್ ನಾನು ಅವನು ಕೊಟ್ಟು ಕೂಸಕ್ಕೆ ವೀಸಾ ತಗೊಂಡು ಹೋಗ್ಬಿಟ್ಟಿರ್ತಾನೆ. ಜಾನಿ, ಎಸ್, ಆಮೇಲೆ ಪುಟ್ಮಲ್ಲಿ ನಡಿ ಅಟ್ಟಿಗೋಗ. ಏನ್ ಹೇಳ್ತಿದ್ದೀರ ಗೌಡ್ರೆ? ಡಾಕ್ಟರ್ ಹೇಳಿದ್ ಮರ್ತ್ಬಿಟ್ರ? ಇನ್ನು 2 ದಿನ ಇಲ್ಲಿಂದ 1 ನಿಮಿಷ ಕದಲವಾಗಿಲ್ಲ ನೀವು. ನೋಡಿ ಇವ್ರು ಹೇಳ್ತಾ ಇರೋದೇ ದಿಟ್ಟ. ಇದ್ರೆ ಇಂಚಿಂಚಾಗಿ ಸಿಗದು ತಾಣ ಕಟ್ಬಿಡ್ತಾರೆ. ಗೌಡ್ರೆ, ಏನಿದು ನಿಮ್ ಮುಖ ಈ ತರ ಊದ್ಕೊಂಡಿದೆ? ಮೋಸ್ಟ್ಲಿ ಸೈಡ್ ಎಫೆಕ್ಟ್ ಆಗಿದೆ ಅನ್ಸುತ್ತೆ. ಹೀಗೆ ಬಿಟ್ರೆ ಇಡೀ ಬಾಡಿ ಬಲೂನ್ ತರ ಊದ್ಕೊಂಡು ಡಮ್ ಅನ್ಬಿಡುತ್ತೆ. ಶ್ರೀರಾಮ, ಮಧುರ ಅವ್ರೆ, ಈಗ ಯಾನ್ ಮಾಡೋದು? ಏನ್ ಮಾಡೋದು? ಶಂಕ ಜಗಟೆ ರೆಡಿ ಮಾಡ್ಕೊಳ್ಳೋದು. ಜಾನಿ, ಡಾಕ್ಟರ್ ಫೋನ್ ಮಾಡಿ. ಅಯ್ಯೋ, ಯಾರು ಬೇಡ ಕಂಬುಡಿ. ಜಾಗ ಬದಲಾಯಿಸಿರಿ ಎಲ್ಲ ಸರಿ ಹೋಯ್ತದೆ. ನೋ, ನಾನ್ ನಿಮ್ಮನ್ನೆಲ್ಲೂ ಕಳ್ಸಲ್ಲ. ಜಾನಿ, ಫೋನ್ ಮಾಡಿ. ಓಕೆ. ಬಾಬಣ್ಣ, ನಿಮ್ ಈ ಸ್ಥಿತಿನ ನನ್ ಕೈಲಿ ನೋಡಕ್ ಆಯ್ತಿಲ್ಲ. ಈಗ್ಲೇ ನಮ್ಮ ಅತ್ತೆ ಅವನಿಗೆ ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ಕಮ್ಮಿ ಪುಟ್ಮಲ್ಲಿ. ನಮ್ಮವ್ವ ಭಯ ಮಾತಿಂದ ಡಾಕ್ಟ್ರು ಕೂಡ ಇಂಜೆಕ್ಷನ್ ಗಿಂತ ಜಾಸ್ತಿ ನೋಯ್ತದೆ. ಅದಕ್ಕಂತ ನಾ ಇಲ್ಲನ್ರಿ, ಡಾಕ್ಟರ್ ಉಮ್ಮ ಪತಿ. ನಾ ಕೊಡೋದಿಲ್ಲ ಇಂಜೆಕ್ಷನ್. ನಾ ಹಾಕಿದ್ರ ಸೀಡಿ ಎಂತ ರೋಗ ಇದ್ರು ಹೋಗ್ತದ ಓಡಿ. ಥ್ಯಾಂಕ್ಸ್. ಬಾಜುಕಿನ್ ರಸ್ತಾದಾಗಿದ್ದೇರಿ, ಇವ್ರು ಕರೆದ್ ಕೂಡ್ಲೆ ಓಡೋಡಿ ಬಂದೆ. ಡಾಕ್ಟ್ರೆ, ಇವ್ರು ನೀವೇ ಹೇಳಿ ನಾನು ಚೆನ್ನಾಗಿನಿ ಅಂತ. ಅದ್ ಹೆಂಗ್ ಹೇಳಿಕ್ ಆಗ್ತದ ರೀ? ನಿಮ್ಗೆ ಇನ್ನೂ ನೋವದ ಅಂತ ನಿಮ್ ಕನಸನ್ನಿಯೊಳಗೆ ಗೊತ್ತಾಗ್ತದ. ಡಾಕ್ಟ್ರೆ, ಇನ್ನ ಯಾಕೆ ಇವ್ರ ಕಾಯಿಲೆ ವಾಸಿ ಆಯ್ತಿಲ್ಲ? ನೀವೆಲ್ಲಾರು ಸ್ವಲ್ಪ ಹೊತ್ತು ಹೊರಗೋದ್ರೆ ನಾ ಚೆಕ್ ಮಾಡಿ ಹೇಳ್ತೀನಿ. ಯಾಕೆ ಇಲ್ಲೇ ಇದ್ರೆ ಹೇಳಕ್ಕಾಗಲ್ವಾ? ಅದು ಕಮಿಟ್ಮೆಂಟ್. ನೋಡ್ರೆ, ಇವ್ರ ಜೊತೆ ಏನ್ರಿ ಕಮಿಟ್ಮೆಂಟು?
ಜಾನಿ ನಡಿಯಮ್ಮ ಹೋಗೋಣ. ಆಗ್ಲಾ ಮುಂದ್ ಮಾಡ್ಕೊಂಡು ಹೋಗ್ರ್ಯಾ. ಡಾಕ್ಟ್ರೆ ಬ್ಯಾಂಗ್ನಲ್ಲಿಂದ ಕಳಿಸ್ಬಿಡಕ್ಕೆ ಹೇಳಿ ಡಾಕ್ಟ್ರೆ. ಯಾಕ್ರಿ ಗೌಡ್ರ ಒಂದ ರಾತ್ರಿಗೆ ಸುಸ್ತು ಹೊಡೆದ್ ಬಿಟ್ರೆ? ಹಾ ಮೂಕನ್ ಹೇಳಿ ನೀವ್ ಹೇಳ್ದಂಗೆ 2 ರಾತ್ರಿ ಇಲ್ಲಿ ಇದ್ದು ಬಿಟ್ರೆ ಬ್ಯಾಗನ್ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೀನಿ. ಅಯ್ಯ ಬ್ಯಾಂಗ್ನಲ್ಲಿಂದ ಕಳಿಸ್ಬಿಡಕ್ಕೆ ಹೇಳಿ. ಹಂಗೇನಾದ್ರೂ ಮಾಡಿದ್ರ ನನ್ನ ಬಾಯಿಗೆ ನಾನ ಮಣ್ಣು ಹಾಕೊಂಡಂಗಿರ್ತದ. ಫೀಸ್ ಕೊಡಿ. ಹಾ ನೆನ್ ಕೊಟ್ನಲ್ಲ. ಅದು ನಿನ್ನೇದು, ಇವತ್ತಿಂದ ಯಾರು ರಾತ್ರಿ ಬಂದು ಹೊಡೆದವ್ರು ಕೊಡ್ತಾರ? ನಾ ಕೊಡಕಿಲ್ಲ, ನಂತವ್ ದುಡ್ಡಿಲ್ಲ. ಹೌದಾ ಪುಟ್ಮಲ್ಲಿ ಅವ್ರ? ನಿಮ್ ಮನ್ಕ ಇವಾಗ ಅವಳನ್ನ ಕರ್ದರಿ. ಕಾರ್ಡ್ ನಿಮ್ದಾದ್ರು ATM ಮಷೀನ್ ಅವ್ರದಲ್ಲ. ಡಾಕ್ಟ್ರೆ ಫಿಲಪ್ ಮಾಡಿದ್ರಿಯಾ? ಅವಕಾಶ ಕೊಡ್ಲಿಲ್ಲ. ಅದು ಪಿಲ್ಲಪ್ಪ ಅಲ್ಲ ಕಮ್ಮಿ ಚೆಕಪ್ಪು. ಹಿಡಿದ್ರಿ ಜಾಡ. ಅಂತ ದೊಡ್ಡ ಪ್ರಾಬ್ಲಮ್ ಏನಿಲ್ರಿ. ಒಂದ್ CD ಹಾಕಿನಿ, ಇವತ್ ರಾತ್ರಿ ಕಳಿದ್ರೊಳಗ ಎಲ್ಲಾ ಬರಬ್ಬರ ಆಗ್ತದ. ನೋಡ್ರ ನನ್ ಫೀಸ್ ಕೊಡ್ರಲ್ಲ. ಅನೇಪ್ನವ್ರೆ ಒಂದ್ಸಾರಿ ಚಿಲ್ಲರೆ ಇದ್ರು ಕೊಟ್ಟು ಕಳ್ಸಿ. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಚಿಲ್ಲರೆ ಎಲ್ಲ ಇಡಲ್ಲ. ಇರ್ರಿ ನಂತವಿ ಅದೇ ತಕೊಳ್ಳಿ. ನೋಡಿದ್ರ್ಯಾ ಗೌಡ್ರ ಲಕ್ಷ್ಮಿ ಹೆಂಗ್ ಹೊರಗ್ ಬಂದ್ಲು ಅಂತ. ನಾ ಇನ್ ಬರ್ತೀನ್ರ. ಇವನು ಸ್ವಲ್ಪ ಹುಷಾರಾಗಿ ನೋಡ್ಕೊಡ್ರಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರ ನನಗ್ ಕಾಲ್ ಮಾಡ್ರಿ. ನಂಬರ್ ಗೊತ್ತಲ್ಲ, ಡಾಕ್ಟರ್ ಉಮ್ಮ ಪತಿ 999 ಹೇಳಿದ್ರಿ ಜಾಡ. ಬಾಯ್. ಬಾಬಣ್ಣ ಒಸಿ ಕಸಾಯ ಮಾಡ್ಕೊ ಬರ್ನೆ. ಜೊತೆಗೋಸಿ ಇಲ್ಲಿಗೆ ಹೊಡೆ ಔಷಧಿನೂ ಹಾಕಂಬ. ಯಾನಂದ್ರಿ? ಯಾಕೆ ಕಾಯಿಸ್ಕೊಂಬೊಮ್ಮೆ. ಸರಿ ತತ್ತೇನಿ. ಗೌಡ್ರೆ ನಿಮ್ಗೆ ಫ್ರೂಟ್ ಸಲಾಡ್ ಮಾಡ್ಕೊಂಡ್ ಬರ್ತೀನಿ. ತಗೊಂಬನ್ನಿ. ಮುದ್ರವ್ರೆ ಏನಾದ್ರು ತೊಂದ್ರೆ ಕೊಟ್ಟೆ ಅನಿಸ್ತಾ ಇದ್ದ? ಅನ್ಸೋದೇನೋ ಕೊಡ್ತಿದ್ದೀರಾ? ಗೌಡ್ರೆ ಇವ್ರ ಮಾತಿಗೆ ನೀವ್ ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಎಷ್ಟ್ ದಿನ ಬೇಕೋ ಅಷ್ಟ್ ದಿನ ಆರಾಮಾಗಿ ಇಲ್ಲಿರಿ. ಥ್ಯಾಂಕ್ಸ್ ಮುದ್ರವ್ರೆ. ಮನೇಲಿ ಜಾಗ ಕೊಟ್ಟಂಗೆ ಆದಷ್ಟು ಬ್ಯಾಗ್ನ ನಿಮ್ ಮನ್ಸಲ್ಲೂ ಜಾಗ ಕೊಟ್ಬಿಡಿ. ಕಮಲಿ ಅವರೇ, ನೀವು ತುಂಬಾ ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡಿದಷ್ಟು ನಿಮ್ ಸೌಂದರ್ಯ ಡಲ್ ಆಗ್ಬಿಡುತ್ತೆ. ಯೋಚನೆ ಮಾಡ್ದೆ ಹೆಂಗಿರಕ್ಕಾದ್ದು ಯೋಳಿ? ಬಾಬಣ್ಣರೇ ನನ್ ಪ್ರಾಣ. ಅವ್ರು ಕಷ್ಟ ಪಡ್ತಾರ ನೋಡಿದ್ರೆ ನನ್ ಕಣ್ಣಲ್ಲಿ ಗಳಗಳ ಅಂತ ನೀರ್ ಬರ್ತದೆ. ನಿಮ್ ಈ ಪತಿ ಭಕ್ತಿ ನೋಡ್ತಿದ್ರೆ ಗೌಡ್ರ ಜಾಗದಲ್ಲಿ ನಾನಿರಬಾರ್ದಿತ್ತ ಅನ್ನಿಸ್ತಿದೆ. ಐ ಮೀನ್ ನಿಮ್ ಪ್ರೀತಿ ಗೌಡ್ರಿಗೆ ಅರ್ಥ ಆಗ್ತಿಲ್ಲ ಅಂದೆ. ಕಸ್ತೂರಿ ತಗೊಂಡೋಗಿ ಕತ್ತೆ ಕಲ್ ಕೊಟ್ಟ ಹಾಗಾಗಿದೆ. ಕಸ್ತೂರಿ ಅಂದ್ರೆ ಯಾನ? ಕಸ್ತೂರಿ ಅಂದ್ರೆ ಸುಗಂಧ ಪರಿಮಳ. ಓ ಹಂಗಂದೇರಾ? ಈ ಕತ್ತೆ ಯಾರ? ಕತ್ತೆ ವಿಷಯ ಇನ್ನೊಂದ್ಸಲ ಹೇಳ್ತೀನಿ. ಆದ್ರೂ ನಿಮ್ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ರೀ. ಯಾವ ವಿಷಯದಲ್ಲ? ಗೌಡ್ರು ಗೊರಕೆ ವಿಷಯದಲ್ಲಿ. ರಾತ್ರಿ ಎಲ್ಲ ಅವ್ರ ಗೊರಕೆ ಶಬ್ದ ಕೇಳಿ ಕೇಳಿ ನನ್ ಕಿವಿ ತೂತ್ ಬಿದ್ದೋಯ್ತು ರೀ. ಅವ್ರ ಪಕ್ಕ ಮಲಗಕ್ಕಾಗದೆ ಹಾಲಕ್ ಬಂದು ಮಲಗದೆ. ಅಂದರೆ ನಾನು ಹೊಡೆದದ್ದು ಗೌಡ್ರಿಗೆ. ಶಿಟ್, ಐ ಡೋಂಟ್ ಲೈಕ್ ಇಟ್. ನಾನೇನಾದ್ರೂ ನಿಮ್ ಜಾಗದಲ್ಲಿ ಇದ್ದಿದ್ರೆ ಗೌಡ್ರು ಕತೆನ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ದೆ. ಮಾಲ್ಸಾರ ಏನಿದು ಅಪಸ್ವರ? ಐ ಮೀನ್ ಡಾಕ್ಟರ್ ತೋರಿಸಿ ಗೊರಕೆ ಕತೆನ ಮುಗಿಸ್ತಿದ್ದೆ ಅಂದೆ. ಅವ್ರ ಅಟ್ಟಿಗೆ ಬರ್ಲಿ, ಆಮೇಲೆ ನೀವು ಹೇಳ್ದಂಗೆ ಮಾಡ್ತೀನಿ ಬಿಡ. ನೀನ್ ಬರ್ಲೆ? ಬನ್ನಿ. ನಾನು ನಮ್ಮ ಅಟ್ಟಿಗೆ ಹೋಯ್ತೀನಿ ಅಂದೆ. ಜಾನಿ ಬಂದೆ ಡಾರ್ಲಿಂಗ್. ಐನವ್ರೆ ಕಾಫಿ ಕೂಡ ಗ್ಯಾಪಲ್ಲಿ ನನ್ನ ಕೈ ನೋಡ್ಬಿಟ್ಟು ರಾತ್ರಿ ಬರ ಸಮಸ್ಬಿಡಿ. ಹಣ ಬರ ಹೆಂಗಿದ್ದು ಅಂತ ಹೇಳಿ. ನಾನ್ ಕಾಫಿ ಕುಡಿತಾನೆ ನಿನ್ ಕೈ ರೇಖೆ ನೋಡ್ಬಿಟ್ಟಪ್ಪ. ನಿನ್ಗೆ ಇನ್ನು 2 ದಿನ ಘೋರ ಸಮಸ್ಯೆ ಇದೆ. ಅದು ಘೋರ ಸಮಸ್ಯೆ ಅಲ್ಲ, ಗೊರಕೆ ಸಮಸ್ಯೆ. ಜಾನಿ ನಂದೇ ಹೆಸರಮ್ಮ. ಗೊತ್ತಿದೆ, ಸ್ವಲ್ಪ ಸುಮ್ನೆ ಇರ್ತೀರಾ? ನೋಡ, ನಾನು ಹೇಳಿ ಸತ್ಯನಾ? ದಿಟಶಾಸ್ತ್ರಿಗಳೇ ನೆನ್ನ ರಾತ್ರಿ ಆ ಥರನೇ ಆಯ್ತು ಅನ್ನಿ. ಇವತ್ ರಾತ್ರಿನೂ ರಿಪೀಟ್ ಆಗತ್ತೆ. ಶ್ರೀರಾಮ ಇವ್ರಿಗೆ ಯಾಕೆ ಹಿಂಗಾಯ್ತದೆ? ಎಷ್ಟ್ ಪೂಜೆ ಮಾಡಿದ್ರು ಮೈಕಾರ ಇವ್ರಿಗೆ ಯಾಕೆ ಇಷ್ಟ ಕಷ್ಟ ಕೊಡ್ತಾನೆ? ಪುಟ್ಮಲ್ಲಿ ಅವ್ರೆ ಅಷ್ಟೊಂದು ಟೆನ್ಷನ್ ತಗೋಬೇಡಿ. ಈ ಜ್ಯೋತಿಷ್ ಎಲ್ಲ ನಾನ್ ನಂಬೋದೇ ಇಲ್ಲ. ಇವೆಲ್ಲ ಜಸ್ಟ್ ಮೂಢನಂಬಿಕೆ ಅಷ್ಟೇ. It's it. She is insulting me in the open bedroom. I can't bear this. ಐನೋರೆ ನೀವು ತಣ್ಣಗಿರಿ. ನೋ, ಇದು ಸತ್ಯ.
ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸೈನ್ಸು ಮತ್ತೆ ಧಾರ್ಮಿಕತೆಗೆ ಸಂಬಂಧಪಟ್ಟಿರುತ್ತೆ. ಇವರು ಕೈ ನೋಡಿನೇ ಗೌಡ್ರು ಹಣೆ ಬರಹ ಹೇಳ್ತಿದಾರೆ ಅಂದ್ರೆ ಇವ್ರು ಮಹಾಜ್ಞಾನಿನೇ ಇರ್ಬೇಕು. ಶಾಸ್ತ್ರಿಗಳೇ, ನನ್ ಕೈ ನೋಡಿ ಹೇಳಿ. ಕುಟುಂಬಲ್ಲಿ ಅವ್ರೆ, ಸ್ವಲ್ಪ ದೂರ ಕುತ್ಕೊಳ್ಳಿ. ನೀವು ಅವ್ರ ಮೇಲೆ ಭಾರ ಬಿಟ್ರೆ ಅವ್ರಿಗೆ ನೋವಾದ ಜಾಗದಲ್ಲಿ ಮತ್ತೆ ನೋವಾಗ್ಬೋದು. ನೀವ್ ಹೇಳಿ ಕುಟ್ಪಲ್ಲಿಯವರೇ, ನನಗೆ ಹೇಳಿ. ನಿನ್ನ ರೇಖೆ ಪ್ರಕಾರ ಬೇಡ ಬೇಡಪ್ಪ. ಹೇಳಿ ಶಾಸ್ತ್ರಿಗಳೇ, ಕಮಾನ್ ಶಾಸ್ತ್ರಿಗಳೇ, ನನ್ನ ಫ್ಯೂಚರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಲಿ, ಹೇಳಿ. ನಿನ್ನ ಹಣೆ ಬರ ನಾನೇನ್ ಮಾಡ್ಲಿ? ನಿನ್ನ ರೇಖೆ ಪ್ರಕಾರ ನಿನಗೆ ದ್ವಿಪತ್ತಿ ಯೋಗ ಇದೆ. ಇದನ್ನು ನಂಬ್ಲ ಜಾನಿ. ಡಾರ್ಲಿಂಗ್, ಇಟ್ಸ್ ಫೇಕ್. ಕಿತ್ತು ನನ್ನ ಹೆಣ. ನಾನ್ ಬೇಡ ಬೇಡ ಅಂತ ಪಡ್ಕೊಳ್ಳೆ ಕೇಳಲಿಲ್ಲ. ಗೌಡ್ರ, ನೀವೇನಿಲ್ಲ? ಡಾಕ್ಟರ್ ನಿಮ್ಮನ್ನ ಓಡಾಡಬಾರ್ದು ಅಂತ ಹೇಳಿದಾರೆ. ನೀವು ನೋಡಿದ್ರೆ ಮನೆ ತುಂಬಾ ಓಡಾಡ್ತಿದ್ದೀರಾ. ಎಂತ ಮಾತು ಅಂತ ಅಡಿಯೇ ಅಣ್ಣಯ್ಯಪ್ಪ. ಎದ್ದು ಓಡಾಡ್ತಿದ್ರು ಅದೆಗಳು ಬೀಳ್ತದೆ. ಏನ್ ಹೇಳ್ತಿದ್ದೀರಿ? ನಾ ಇಲ್ಲೇ ಮನೆ ಕತ್ತೀನಿ, ನೀವು ಅಲ್ಲಿ ಮನೆ ಕಳಿ. ಯಾಕೆ ನೀವ್ ಅಲ್ಲಾಕ್ ಮಲ್ಗಲ್ಲ? ದೈದ ಕಾಟ. ಅಯ್ಯ, ನನ್ಗೆ ಅಲ್ಲಿ ಮನೆ ಕಂಡ್ರೆ ಸರಿಯಾಗಿ ನಿದ್ದೆ ಬರಲ್ಲ, ಕೆಟ್ಟ ಕಾನ್ಸ್ ಬೀಳ್ತವೆ. ನೋ, ಹೀಗಿದ್ರೆ ರೊಮ್ಯಾಂಟಿಕ್ ಕನಸು, ವೆರಿ ಕ್ಯೂಟ್ ಕನಸು ಬೀಳುತ್ತೆ. ಏನು ಐ ಡೋಂಟ್ ನೋ. ನೀವೇ ಮನೆ ಕಂಡು ರೊಮ್ಯಾಂಟಿಕ್ ಕನ್ಸ್ಗಳು ಕಂಡುಕೊಳ್ಳಿ. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗಾಡ್ ಬ್ಲೆಸ್ ಯು. ಹೋಗು ಹೋಗು, ಆದ್ಮೇಲೆ ಗೊತ್ತಾಯ್ತದೆ ರೊಮ್ಯಾಂಟಿಕ್ ಕನ್ಸ್ ಬಿದ್ದದ ಇಲ್ಲ ರಾಮದ ಮೇಲೆ ಬಾಸುಂಡೆ ಬಿದ್ದದ ಅಂತ. ಓಯ್ ಗೌಡ್ರೆ, ನಿನ್ನೆ ನೀವಂತೇಳಿ ಗುರ್ತ ಸಿಕ್ಕದಿನ ಧರ್ಮಕ್ಕೆ ನಿಮಗೆ ಹೊಡೆದು ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಮರದೆ. ಮಗ್ಗ, ಧರ್ಮಕ್ಕೆ ನಿನ್ನಿಂದಾಗಿ ಒಬ್ಬ ಒಳ್ಳೆ ವ್ಯಕ್ತಿಗೆ ನಿನ್ನೆ ಹೊಡೆದು ಬಿಟ್ಟಲ್ಲ. ಇವತ್ತು ಅಸಲು ಬಡ್ಡಿ ಎಲ್ಲ ತೀರಿಸ್ತೇನೆ. ನೀನು ಯಾವತ್ತೂ ಮಲಗಬಾರ್ದು. ಗೌಡ್ರೆ, ಗೌಡ್ರೆ, ಎತ್ಕೊಳ್ರಿ. ಗೌಡ್ರೆ, ನಿಂತ್ಕೊಳ್ರಿ, ನನ್ನ ಮಾತು ಕೇಳ್ರಿ. ಗೌಡ್ರೆ, ಸ್ಟಾಪ್. ಗೌಡ್ರ, ಏನಾಯ್ತು? ನೋಡಿ ಮಧುರ ಅವ್ರ, ಈ ಅಣ್ಣಪ್ಪ 2 ದಿನದಿಂದ ನನ್ನ ಬಟ್ಟೆ ಒಗ್ದಾಕ್ಬಿಟ್ಟ. ನೋಡ್ರೆ, ಸುಳ್ಳು ಹೇಳ್ಬೇಡಿ. ಅಣ್ಣಪ್ಪ, ನಾನ್ ಸುಳ್ಳು ಹೇಳ್ಬೋದು, ಆದ್ರೆ ನಿನ್ ಕೈಲಿ ಇತ್ಕೊಂಡ ನಾ ಮಧುರ ಅವ್ರು ಕಿತ್ಕೊಂಡ್ರಲ್ಲ, ಅದ್ ಸುಳ್ಳು ಹೇಳಿದ. ಅವ್ರ ನೀವು ಬಂದು ನನ್ ಪ್ರಾಣ ಉಳಿಸ್ಬಿಟ್ರಿ, ಇಲ್ಲ ಅಂದ್ರೆ ಇವತ್ತು ನನ್ನ ಹೆಣ ಬಿದ್ದೋಗಿರೋದು. ಜಾನಿ, ಏನದು? ನಾ ಒಳ್ಳೆ ಮನುಷ್ಯರಿಗೆ ಹೋಗಿ ಹೊಡೆದಿದ್ದೀರಲ್ಲ, ಶೇಮ್ ಆನ್ ಯು. ಕೆಲಸ ಮಾಡ್ತೀರಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಮುಂದೋರ್ಗ್ ಹೋಗಿ ಸಾಂತ್ವನ ಹೇಳಕ್ ಬಿಟ್ಟು ಹೋಗಿ ಈ ಬ್ಯಾಟಲ್ ಹೊಡೆದಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಮಧುರ ಅವ್ರೆ, ಚಂದನ್ ಅವ್ರನ್ನ ಬೈಬೇಡಿ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಅವ್ರು ಮಾಡಿರೋದು ಸರಿಯಾಗಿ ಅದೇ. ಶ್ರೀರಾಮ, ಮಲ್ಲಿ ಜೈರಾಮ. ಅದ್ಯಾನ್ ಮಾತು ಅಂತ ಅಡಿಯಮ್ಮೆ, ಗಂಡನ್ ಹೊಡೆಯೋದು ಒಳ್ಳೆ ಕೆಲ್ಸವ. ಯಾರಾದ್ರೂ ಕೇಳಿಸ್ಕೊಂಬಿಟ್ಟು ರುಚಿ ಅನ್ಕೊಂಬಿಟ್ಟಾರು. ಹಂಗೇನು ಅನ್ಕೊಳಕ್ಕೆಲ್ಲ ಕಂಡ್ಬಿಡಿ.
ಎದ್ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇವತ್ ನೋಡಿ ಎದ್ ಓಡಾಡಂಗಾಗಿರಿ. ಇವ್ರು ನಿಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡೆದಿದ್ದಕ್ಕೆ ತಾನೇ ಹಿಂಗಾದದ್ದು. ಕೆಲ್ಸಕ್ಕೆ ಇವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ಬೇಕು. ಚಂದನ್ ಅವ್ರೆ, ನೀವ್ ಸಾನೆ ಬ್ರೂಟ್. ಅದು ಬ್ರೂಟ್ ಅಲ್ಲ, ಗ್ರೇಟು. ಚಾಡ. ನೋಡ್ರೆ ಸಾರಿ, ಐ ಆಮ್ ವೆರಿ ಸಾರಿ. ನೋಡ್ರೆ ನಾನ್ ಮಾಡಿದ ಒಂಥರ ಥೆರಪಿ ರೀ, ದೊಣ್ಣೆ ಥೆರಪಿ. ನಿಮ್ ಕಷ್ಟಕ್ಕಿಂತ ಅಲ್ಲಿ ಅವ್ರ ದುಃಖ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಈ ಥೆರಪಿ ಮಾಡಿದೆ. ಜಾನಿ, ಐ ಆಮ್ ಇಂಪ್ರೆಸ್ಡ್. ಥ್ಯಾಂಕ್ ಯು ಹನಿ. ಚಂದನ್ ಅವ್ರೆ, ನಿಮ್ ಋಣ ನಾನು ಹೆಂಗ್ ತೀರಿಸ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ತೀರಿಸ್ಬೇಡಿ, ಬೇಕಾದಾಗ ನಾನೇ ತಗೋತೀನಿ. ಬಾಬಣ್ಣ, ಚಂದನ್ ಅವ್ರಿಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಅಣ್ಣಯ್ಯಪ್ಪನವ್ರೆ. ಈ ಸಲ ನೀವು ಹೊಡೆದು ಗೆದ್ದು ಬಿಟ್ಟಿದ್ದೀರಿ. ಆ ದೇವ್ರ ತಂಗ್ ಕೇಳ್ಕತ್ತೀನಿ, ನನಗೂ ಇಂಥದೇ ಒಂದು ಚಾರ್ಜ್ ಸಿಕ್ಕಿದ್ರೆ ಇದಕ್ಕಿಂತ ದೊಡ್ಡ ದೊಣ್ಣೆ ತಕೊಂಡು ನಿಮ್ಗೆ ದೊಣ್ಣೆ ಥೆರಪಿ ಮಾಡ್ತೀನಿ.